ಹಾಯ್ ಫ್ರೆಂಡ್ಸ್ ನಾನಿವತ್ತು ಹೊಸಪೇಟೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಈಗ ನಾವೆಲ್ಲರೂ ಸೇರಿ ಕೊಪ್ಪಳಕ್ಕೆ ಹೋಗ್ತಾ ಇದ್ದೀವಿ, ಗವಿಸಿದ್ದೇಶ್ವರ ಮಠಕ್ಕೆ. ಬನ್ನಿ, ನಾನು ನಿಮಗೆ ಗವಿಸಿದ್ದೇಶ್ವರ ಮಠ ತೋರಿಸ್ತೀನಿ. ಗವಿಸಿದ್ದೇಶ್ವರ ಮಠ ಕೊಪ್ಪಳ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ? 30ರಿಂದ 35 ಕಿಲೋಮೀಟರ್. ಹಿಂದೆ ಇರೋರು ಮಾತಾಡ್ರಿ. ಇಲ್ಲ. ಹಾಯ್ ಫ್ರೆಂಡ್ಸ್, ಹಾಯ್. ನಾವು ಹೊಸಪೇಟೆಯಲ್ಲಿ ಇದ್ದೀವಿ. ಈಗ ಹೊಸಪೇಟೆಯಿಂದ ಕೊಪ್ಪಳಕ್ಕೆ ಹೋಗ್ತಾ ಇದ್ದೀವಿ, ಗವಿಸಿದ್ದೇಶ್ವರ ಮಠಕ್ಕೆ. ಇಲ್ಲಿಂದ 30 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಹಂಗೆ ರಿಟರ್ನ್ ಬರ್ತಾ ಹುಲಿಗೆಮ್ಮ ದೇವಸ್ಥಾನ ಅಂತ ಇದೆ, ಅಲ್ಲಿಗೆ ಹೋಗಿ ಬರ್ತಾ ಇದೀವಿ. ಅಲ್ಲಿಂದ ನಿಮಗೆ ಅಲ್ಲಿ ಯಾವ ತರ ಇದೆ ಮಠ ಅನ್ನೋದನ್ನ ನಾನು ನಮಗೆ ವಿಡಿಯೋದಲ್ಲಿ ತೋರಿಸ್ತೀವಿ. ಓಕೆನಾ? ಬನ್ನಿ ನಮ್ಮ ಜೊತೆ ನೀವು ಗವಿಸಿದ್ದೇಶ್ವರ ಮಠ ಹಾಗೆ ಹುಲಿಗೆಮ್ಮ ದೇವಸ್ಥಾನ ಕೂಡ ನೋಡ್ತೀರಂತೆ. ಫ್ರೆಂಡ್ಸ್, ಹೊಸಪೇಟೆಯಲ್ಲೇನೆ ತುಂಗಭದ್ರಾ ಡ್ಯಾಮ್ ಇರೋದು. ಈಗ ಕೊಪ್ಪಳಕ್ಕೆ ಹೋಗ್ತಾ ಆನ್ ದ ವೇ ಆ ಡ್ಯಾಮ್ ಕಾಣಿಸುತ್ತೆ. ಗೇಟ್ಗಳು ನೋಡ್ಬೋದು ನೀವು. ಝೂಮ್ ಮಾಡ್ತಾ ಇದ್ದೀನಿ. ತುಂಬ ಡಿಸ್ಟೆನ್ಸ್ ಇದೆ, ಅಷ್ಟು ಕ್ಲಾರಿಟಿ ಕಾಣಿಸಲ್ಲ ನಿಮಗೆ. ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಅಲ್ಲಿ ಸಿಗೋ ಪ್ರಸಾದ ಎಲ್ಲ ನೋಡಿದ ಭಕ್ತಾದಿಗಳಿಂದ ಬರುತ್ತಲ್ಲ. ತೆಂಗಿನ ಹೋಳಿಗೆ, ರೊಟ್ಟಿ, ಪುರಿ, ಆಮೇಲೆ ಅಕ್ಕಿ ದಾಸವಾಳ ಎಲ್ಲ ಬರುತ್ತೆ. ಗಿಡ ಇದಾವಲ್ಲ, ಬಿಡಾಕ ಅಷ್ಟು ಕವರ್ ಆಗಲ್ಲ. ಫ್ರೆಂಡ್ಸ್, ಗವಿಸಿದ್ದೇಶ್ವರ ಮಠ ಇದೆ. ಲೈಟಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅಲ್ಲ, ಇಲ್ಲೇ ಇಳ್ಬಿಡೋಣ ರೀ. ಫುಲ್ ಲೈಟಿಂಗ್ಸ್ ಹಾಕಿದ್ದಾರೆ ದೇವಸ್ಥಾನ ಎಲ್ಲ. ಈ ಕಡೆ ಬಂದು ಕಾರ್ ಪಾರ್ಕಿಂಗ್. ನಾವೀಗ ಗವಿಸಿದ್ದೇಶ್ವರ ಮಠಕ್ಕೆ ಬಂದ್ವಿ. ಅಲ್ಲಿಂದ ಒಂದು 20 ನಿಮಿಷ ಅಷ್ಟೇ ರೀಚ್ ಆಗೋಕ್ಕೆ. ಫುಲ್ಲು ಲೈಟಿಂಗ್ಸ್ ಹಾಕಿದ್ದಾರೆ. ಬನ್ರಿ, ಒಳಗೆ ಹೋಗಿ ನೋಡೋಣ ಯಾವ ಥರ ಇದೆ ಅಂತ. ಫ್ರೆಂಡ್ಸ್, ನಮ್ಮ ಉತ್ತರ ಕರ್ನಾಟಕದ ಕೊಪ್ಪಳ ಡಿಸ್ಟಿಕ್ ದಕ್ಷಿಣ ಭಾರತದ ಕುಂಭಮೇಳಕ್ಕೆ ಹೆಸರುವಾಸಿಯಾಗಿ ಇರುವ ಕೊಪ್ಪಳದ ಗವಿಸಿದ್ದೇಶ್ವರ ಮಠ ಇದೇನೆ. ಬನ್ನಿ, ಒಳಗೋಗಿ ತೋರಿಸ್ತೀನಿ ನಾನು ನಿಮಗೆ. ಫ್ರೆಂಡ್ಸ್, ಈಗಿರುವ 18ನೇ ಪೀಠಾಧೀಶ್ವರಾದ ಅಭಿನವ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ನೇತೃತ್ವದಲ್ಲಿ ಅನ್ನದಾಸೋಹ ಹಾಗೂ ಅಕ್ಷರ ದಾಸೋಹ
ಅವರು ಕಟ್ಟಿಸಿರುವ ಶಿಕ್ಷಣ ಸಂಸ್ಥೆಗಳು ಹಾಗೂ ಹಾಸ್ಟೆಲ್ಗಳು ತುಂಬ ಅಪಾರವಾದ ಕೊಡುಗೆ ಅಂತ ಹೇಳ್ಬೋದು. ಈ ಮಠದಲ್ಲಿರೋ ಮಕ್ಕಳಿಂದ ಪ್ರತಿದಿನ ಸಂಗೀತ ಕಾರ್ಯಕ್ರಮ ನಡೆಯುತ್ತಂತೆ. ಅದು ನಾವು ಬಂದ ಟೈಮಲ್ಲಿ ಮಾಡ್ತಾ ಇದ್ರು. ತುಂಬಾ ಚೆನ್ನಾಗಿ ಆಡ್ತಾ ಇದ್ರು ಮಕ್ಕಳು. ಫ್ರೆಂಡ್ಸ್, ಈ ಮಠದಲ್ಲಿ ಪ್ರತಿದಿನ ದಾಸೋಹ ನೆರವೇರುತ್ತೆ. ಚಿನಿ ಎಲ್ಲಿ ಹೊಡಿಬೇಕು ಮತ್ತು ಸ್ಟ್ಯಾಂಡಿಂಗಲ್ಲಿ ನಿಂತುಬಿಡ್ತಾನೆ ನಾವು ಬಂಗಾರಿದು ನೋಡು ಅವ್ನಿಗೆ. ಅಲ್ಲ ಕರೆಕ್ಟಿಗೆ ನಿಂತುಬಿಡ್ತಾನೆ. ಬನ್ನಿ ದೇವಸ್ಥಾನ ಒಳಗಡೆ ಹೋಗೋಣ. ಬೇಕಾದ್ರೆ ನಾನು ನಿನ್ನೆ ಜಸ್ಟ್ ನೋಡಿದ್ದೆ. ಗಿರಿ ಎಲ್ಲಿದೆ? ನೀವು ಫಸ್ಟ್ ಟೈಮ್ ನೋಡ್ತಿರೋದು? ಬಂದೇ ಇಲ್ಲ? ಅಲ್ಲ ದೇವಸ್ಥಾನ ನಾವು ಇಷ್ಟು ಸರಿ ಬಂದಿದ್ದೀವಿ ಅಂದರೆ ಬಂದೇ ಇಲ್ಲ. ಲೈಟಿಂಗ್ಸ್ ಇರೋದಕ್ಕ ಅಲ್ಲ ಡೇಕಿನ ಈಗ ನೈಟೇ ಚೆನ್ನಾಗಿ ಕಾಣಿಸುತ್ತಲ್ಲ ಲೈಟಿಂಗ್ಸ್ ಇರೋಕ್ಕೆ. ಹೋಗಿ ಮಾಡು, ದರ್ಶನ ಮಾಡ್ಕೊಂಡು ತಗೊಂಡೋಗೋಣ. ಗವಿಸಿದ್ದೇಶ್ವರ ಉಚಿತ ವಸತಿ ಹಾಗೂ ಪ್ರಸಾದ ನಿಲಯ ಸಂಸ್ಥಾನ ಶ್ರೀ ಗವಿಸಿದ್ದೇಶ್ವರ ಕೊಪ್ಪಳ. ಫ್ರೆಂಡ್ಸ್, ಇಲ್ಲಿ ಸಿದ್ದೇಶ್ವರ ಸ್ವಾಮಿಗಳು ಕೂತ್ಕೊಂತಾರಂತೆ. ಯಾರಾದರೂ ಏನಾದರೂ ಕೇಳೋದಿದ್ರೆ ಬಂದು ಕೇಳಿ ದರ್ಶನ ಪಡಿತಾರೆ. ತುಂಬ ಚೆನ್ನಾಗಿದೆ ಟೆಂಪಲ್ ಮಾತ್ರ. ನೋಡ್ಬೋದು ಲೈಟಿಂಗ್ಸು. ಫ್ರೆಂಡ್ಸ್, ಈ ಥರ ಲೈಟಿಂಗ್ಸ್ ನೋಡಬೇಕಾದ್ರೆ ನೀವು ನೈಟ್ ಬನ್ನಿ. ಡೇ ಟೈಮಲ್ಲಿ ಕಾಣಿಸಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಇಲ್ಲಿ ಒಂದ್ಸರಿ ಬಂದು ವಿಸಿಟ್ ಮಾಡಿದರೆ ಗೊತ್ತಾಗುತ್ತೆ. ನಾವು ಹೇಳಿದ್ರೆ ನಿಮ್ಗೆ ಅಷ್ಟು ಗೊತ್ತಾಗಲ್ಲ. ಫ್ರೆಂಡ್ಸ್, ಈ ಸ್ವಾಮಿಗಳನ್ನ ಏನು ನೋಡ್ತಾ ಇದ್ದೀರಾ, ಇವರು ಮುಂಚೆ ಇರೋ ಸ್ವಾಮೀಜಿ. ಇವರು ತುಂಬ ವಿಶಾಲವಾಗಿದೆ ದೇವಸ್ಥಾನ ಮಾತ್ರ. ಹಾಗೆ ಈಗ ನೈಟ್ ಟೈಮಲ್ಲಿ ಇಲ್ಲಿ ಸಂಗೀತ ಕಾರ್ಯಕ್ರಮ ಡೈಲಿ ಇರುತ್ತಂತೆ. ಬನ್ನಿ ಹೋಗೋಣ. ನಮಗೆ ಆ ಸೌಂಡ್ ಕೇಳಿಸ್ತಾ ಇದೆ. ಮಕ್ಕಳೆಲ್ಲ ಸಂಗೀತ ಮಾಡ್ತಾ ಇದ್ದಾರೆ. ಬನ್ನಿ ಫ್ರೆಂಡ್ಸ್, ಒಳಗಡೆ ಹೋಗಿ ನೋಡೋಣ. ತುಂಬ ದೊಡ್ಡದಾಗಿದೆ ಮಠ. ತುಂಬ ವಿಶಾಲವಾಗಿ ಎಲ್ಲ ಕಡೆ ತುಂಬ ಕ್ಲೀನ್ ಆಗಿದೆ. ನೋಡ್ಬೋದು ನೀವು. ಬನ್ನಿ ಫ್ರೆಂಡ್ಸ್, ಇಲ್ಲಿ ಪ್ರತಿದಿನ ಪ್ರತಿನಿತ್ಯ ಕೂಡ ಮಕ್ಕಳಿಂದ ಸಂಗೀತ ಪ್ರೋಗ್ರಾಮ್ ನಡೆಯುತ್ತಂತೆ. ಕೇಳೋಣ ನಾವು ಕೂಡ. ಇಲ್ಲಿ ಆಲ್ರೆಡಿ ನೋಡ್ತಾ ಇದ್ದೀರಾ, ತುಂಬ ಜನ ಕೂತ್ಕೊಂಡು ಸಂಗೀತನ ಕೇಳ್ತಾ ಇದ್ದಾರೆ. ಕೂತ್ಕೊಳ್ಳೋಕ್ಕೂ ಕೂಡ ವ್ಯವಸ್ಥೆ ಕೂಡ ಇದೆ. ಇಲ್ಲಿ ನೋಡ್ಬೋದು ನೀವು. ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಮಕ್ಕಳು ಮಾತ್ರ. ಅಲ್ಲಿ ನೋಡ್ತಾ ಇದ್ದೀರಾ, ಅದು ದೊಡ್ಡ ಸ್ವಾಮಿಗಳದ್ದು ಗದ್ದಿಗೆ. ಅದು
11ನೇ ಶತಮಾನದಲ್ಲಿ ಕಾಶಿಯಿಂದ ಆಗಮಿಸಿದ ಶ್ರೀ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ಈ ಗವಿಮಠವನ್ನು ಸ್ಥಾಪಿಸಿದರು. ಅನ್ನದಾಸೋಹ ಜ್ಞಾನದಾಸೋಹ ಮೂಲಕ ಜಾತಿ ಮತ ಭೇದವಿಲ್ಲದೆ ಬಂದ ಭಕ್ತರನ್ನು ಅರಸಿದ ಸ್ಥಳವೇ ಈ ಪುಣ್ಯಕ್ಷೇತ್ರ ಗವಿಮಠ. ಈ ಪುಣ್ಯಕ್ಷೇತ್ರಕ್ಕೆ ನಾವು ಫಸ್ಟ್ ಟೈಮ್ ಬಂದಿರೋದು. ನೀವು ಕೂಡ ಈ ಪುಣ್ಯಕ್ಷೇತ್ರಕ್ಕೆ ಬಂದು ಆ ಸಿದ್ದೇಶ್ವರನ ದರ್ಶನ ಪಡೀರಿ ಅಂತ ನಾನು ಎಲ್ಲರ ಹತ್ರ ಕೇಳ್ತೀನಿ. ನೋಡ್ತಿದ್ವಲ್ಲ ಅಲ್ಲ ಇವನ್ ಕರೆದ್ರು ಬರ್ತಿದ್ದಲ್ಲ. ಇಲ್ಲಿ ಯಾರಾದರೂ ದಾಸೋಹಕ್ಕೆ ಅಮೌಂಟ್ ಕೊಡಬೇಕಾದ್ರೆ ಪೇ ಮಾಡ್ಬೋದು. ದೇಣಿಗೆ ಈ ಸಂಡೆ ಸಿಗುತ್ತಾ? ಹಾಂ ಇರುತ್ತೆ ಸಾಯಂಕಾಲ ಒಟ್ಟ ಕ್ಲೋಸ್ ಆಗಂಗಿಲ್ಲ. ಫ್ರೆಂಡ್ಸ್, ನಿಮಗೆ ದೇವಸ್ಥಾನ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡ್ತೀನಿ. ಫ್ರೆಂಡ್ಸ್, ನಾವೀಗ ಗವಿಸಿದ್ದೇಶ್ವರ ಮಠ ಒಳಗಡೆ ಬಂದಿದ್ದೀವಿ. ಫುಲ್ ಇಲ್ಲೆಲ್ಲ ಕ್ಯೂ ಇದೆ, ಕ್ಯೂ ನಿಂತಿದ್ದಾರೆ ನಮ್ಮ ಮನೆಯವರು, ನಮ್ಮ ಅಮ್ಮ ಎಲ್ಲ. ನೋಡೋಣ, ನಾವು ಒಂದು ರೌಂಡು ಹೋಗಿ ನೋಡ್ಕೊಂಬರೋಣ ಹೇಗಿದೆ ಅಂತ. ಇಲ್ಲೇನು ನೋಡ್ತಾ ಇದ್ದೀರಾ ನೀವು, ತೇರು. ಮೋಸ್ಟ್ಲಿ ಡೈಲಿ ಏನಾದರೂ ತೇರು ಎಳಿತಾರೆ ಅನಿಸುತ್ತೆ. ಎಲ್ಲ ರೆಡಿ ಮಾಡಿ ನಿಂದ್ರಿಸಿದ್ದಾರೆ. ನಾವು ಹಾಗೆ ನಮಸ್ಕಾರ ಮಾಡಿ ಆರತಿ ಎಲ್ಲ ತಗೊಂಡು ಫೋಟೋ ತಗೊಳ್ತಾ ಇದ್ವಿ. ಬನ್ನಿ ಫ್ರೆಂಡ್ಸ್, ನೋಡೋಣ, ಒಂದು ರೌಂಡ್ ಹಾಕೋಣ ಮಠದ ಒಳಗಡೆ ಫುಲ್ಲೆಲ್ಲ. ಫ್ರೆಂಡ್ಸ್, ಮಠ ಮಾತ್ರ ತುಂಬ ದೊಡ್ಡದಾಗಿದೆ. ಇನ್ನು ಈಗ ಸ್ಟಾರ್ಟ್ ಮಾಡಿದ್ದೀವಿ ನೋಡೋಕ್ಕೆ, ಇನ್ನು ಮೇಲೆಲ್ಲ ಹೋಗ್ಬೇಕಂತೆ. ನೀವೇನು ನೋಡ್ತಾ ಇದ್ದೀರಾ, ಕಂಬಗಳು, ಮಂಟಪಗಳು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಒಂದ್ಸರಿ ನೀವು ಬಂದು ಇಲ್ಲಿ ವಿಸಿಟ್ ಮಾಡಿ, ಹಾಗೆ ಸ್ಟೇ ಮಾಡಿ ಅಂತ ಹೇಳ್ತೀನಿ ನಾನು. 1 ದಿನ 2 ದಿನ ಆರಾಮ್ ಸ್ಟೇ ಮಾಡಿ ಹೋಗ್ಬೋದು. ಇಲ್ಲಿ ತುಂಬ ವಿಶಾಲವಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಇವತ್ತೇನು ತುಂಬ ರಶ್ ಇರಲಿಲ್ಲ. ಇಲ್ಲಿ ದೇವಸ್ಥಾನದ ಹತ್ರ ಇಷ್ಟೇ ಕ್ಯೂ ಇತ್ತು. ಆಲ್ರೆಡಿ ದರ್ಶನ ಮಾಡ್ಕೊಂಡು ಹೋಗಿದ್ರು ಅನಿಸುತ್ತೆ. ಫ್ರೆಂಡ್ಸ್, ಇಲ್ಲೇನು ನೋಡ್ತಾ ಇದ್ದೀರಾ, ಗವಿ ಒಳಗಡೆನೇ ಸಿದ್ದೇಶ್ವರ ದೇವಸ್ಥಾನ ಇರೋದು. ಇನ್ನು ಗವಿ ಒಳಗಡೆನೇ ಹೋಗಬೇಕು ಇಲ್ಲಿಂದಾನೆ. ಬನ್ನಿ, ದೇವ್ರ ದರ್ಶನ ಪಡೆಯೋಣ ನಾವು ಒಳಗಡೆ ಹೋಗಿ. ಲೈನ್ ಬರುತ್ತೆ. ಹೌದಾ? ಆಮೇಲೆ ಹೋಗೋಣ ಬಿಡು, ಇದಿಷ್ಟೇ ಕವರ್ ಮಾಡ್ಕೊತೀನಿ. ಚೆನ್ನಾಗಿದೆಪ್ಪ, ಫುಲ್ ಕಲ್ಲಿಂದ ನೋಡೋದು. ಅಷ್ಟೇ ಮಾಡ್ತೀನಿ. ಗವಿಮಠ ಖ್ಯಾತಿ ಇರುವುದು ಇಲ್ಲಿಯ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಗದ್ದಿಗೆ ಇದಾಗಿದೆ. ಶ್ರೀ ಗವಿಮಠದ 11ನೇ ಪೀಠಾಧಿಪತಿಗಳಾದ ಮಹಾಪವಾಡ ಪುರುಷರು ಇವರು. ಮೂಲ ಹೆಸರು ಗುಡ್ಡದಯ್ಯ. ಮೂಲತಃ ಇವರು ಕೊಪ್ಪಳ ಸಮೀಪದ ಮಂಗಳಾಪುರ ಎಂಬ ಗ್ರಾಮದವರು. ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಪರಮಪ್ರಸಾದ ಅಂಬಲಿಯನ್ನು ಉಣಿಸಿದರ ಹೈದರಾಬಾದ್ ನವಾಬ ಕುಷ್ಠರೋಗವನ್ನೇ ನಿರ್ಮೂಲನೆ ಮಾಡಿದರು. ಅನೇಕ ಪವಾಡಗಳ ಮೂಲಕ ಜನಮನಸ್ಸುಗಳಲ್ಲಿ ಸ್ಥಾನಮಾನ ಸಂಪಾದಿಸಿದರು ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು. ತಮ್ಮ ಪೂಜ್ಯ ಗುರುಗಳಾದ ಗವಿಮಠದ 10ನೇ ಪೀಠಾಧಿಪತಿಗಳಾದ ಚೆನ್ನಬಸವ ಮಹಾಸ್ವಾಮಿಗಳು ತಾವು ಲಿಂಗೈಕ್ಯರಾಗಲು ಕಟ್ಟಿಸಿದ ಗದ್ದಿಗೆಯಲ್ಲಿ ಅವರನ್ನು ಬಿಟ್ಟು ಬದುಕಲು ಯಾತನೆ ಸಹಿಸಲಾಗದೆ ಅವರಿಗಿಂತ ಮೊದಲೇ ತಾವೇ ಪ್ರವೇಶಿಸಿ ಜೀವಂತ ಸಮಾಧಿ ಕೈಗೊಂಡರು. ಅಂದಿನಿಂದ ಗವಿಮಠವು ಜಾಗೃತ ಸ್ಥಳವಾಗಿ ಪರಿವರ್ತಿತ ಸ್ಥಳವಾಗಿದೆ. ಶ್ರೀ ಗವಿಸಿದ್ದೇಶ್ವರ ಗದ್ದಿಗೆ ಪ್ರವೇಶಿಸಿದ ಆ ದಿನವೇ ಈಗ ಗವಿಸಿದ್ದೇಶ್ವರ ಮಹಾಜಾತ್ರೆಯನ್ನಾಗಿ ಆಚರಿಸಲಾಗಿದೆ. ಫ್ರೆಂಡ್ಸ್, ಕೊಪ್ಪಳ ಗವಿಮಠದ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಜನವರಿ 15ನೇ ತಾರೀಕಿಗಾಗುತ್ತೆ. ನೀವು ಒಂದ್ಸರಿ ಬಂದು ವಿಸಿಟ್ ಮಾಡಬಹುದು. ಇದು ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಹೆಸರುವಾಸಿಯಾಗಿದೆ. ಈ ಸಿದ್ದೇಶ್ವರ ಜಾತ್ರಾ ಟೈಮಲ್ಲಿ ಸುತ್ತಮುತ್ತಲಿನ 10 ಹಳ್ಳಿಗಳಿಂದ ದವಸ ಧಾನ್ಯಗಳು ತಗೊಂಡ್ಬರ್ತಾರೆ ಭಕ್ತಾದಿಗಳು. ಹಾಗೆ ಭಕ್ತಾದಿಗಳಿಂದ
ಲಾರಿ ಟ್ರಾಕ್ಟ್ರಿ ತುಂಬ ಎಲ್ಲ ಸೇಂಗಿನ ಹೋಳಿಗೆ ಅಥವಾ ಚಟ್ನಿ ಪುಡಿಗಳು, ರೊಟ್ಟಿ ಪ್ರತಿಯೊಂದು ಭಕ್ತಾದಿಗಳಿಂದ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಜಾತ್ರೆ. ಒಂದ್ಸರಿ ಬಂದು ವಿಸಿಟ್ ಮಾಡಿ ಅಂತ ಕೇಳ್ತೀನಿ ನಾನು. ಡೇ ಟೈಮಲ್ಲೂ ಚೆನ್ನಾಗಿರ್ತಂತೆ ಫೋಟೋ ಶೂಟಿಗೆಲ್ಲ. ಲೈಟ್ ಎಲ್ಲ ಹಾಕ್ಯಾರಲ್ಲ, ಇನ್ನೂ ಐಟಮ್ ಇದು ಕಟ್ಟಡ ಇದು. ಅದೇ ದಾಸನ ಹಾಂ, ಅಲ್ಲಿ ಕೆಳಗಡೆ ಇದು ಅದೇ ಮಂಡಿ ತಾತನವ್ರ ಗದ್ದಿಗೆಲ್ಲ. ಕೊಪ್ಪಳ ಕಾಣಿಸುತ್ತೆ ವೀಣಾ ಫುಲ್ ಇದು. ಫ್ರೆಂಡ್ಸ್, ಬೆಟ್ಟದ ಮೇಲೆ ನಿಂತು ನೋಡಿದ್ರೆ ಫುಲ್ ಕೊಪ್ಪಳ ಕವರ್ ಆಗುತ್ತೆ. ಲೈಟಿಂಗ್ಸ್ ನೋಡಿ. ಅದೇ ಮಾಡ್ತಾರ, ರೆಡಿ ಮಾಡ್ತಾರ. ಹುಡುಗರು ಹಾಸ್ಟೆಲ್ ಹುಡುಗರು ಅವರೆಲ್ಲ ಹೋಗೋದಲ್ಲಿ ಹೋಗ್ತಿದ್ರು. ಹಾಂ ಅಲ್ಲ, ನೋಡತ್ತು ಹಾಸ್ಟೆಲ್ ಹುಡುಗರಲ್ಲೆಲ್ಲ ರೂಮ್ಗೆ ಹೊಂಟಾರಮ್ಮು. ಅವ್ರನ್ನೆಲ್ಲ ಪೇಷಂಟ್ಗೆಲ್ಲ, ಕೋವಿಡ್ ಪೇಷಂಟ್ಸ್ಗೆಲ್ಲ ಸಪ್ರೇಟ್ ರೂಮ್ ಮಾಡ್ತಾರೆ. ಹೌದು, ಹೇಳಿದ್ರೆ ಕೊಡಲೇ ಇಲ್ಲ, ಇವಾಗೆಲ್ಲ ತೆಗೆದುಬಿಟ್ರಲ್ಲ ಈಗ. ಹ್ಞೂ, ಆರಾಮ್ ಬೇರೆ ಅದೇ ಸೇಮ್ ಆಪೋಸಿಟ್ ಬೋರ್
ಫ್ರೆಂಡ್ಸ್, ಬೆಟ್ಟದ ಮೇಲೆ ನಿಂತು ವಿಡಿಯೋ ಮಾಡ್ತಾ ಇದ್ದೀನಿ. ಲೈಟಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲ ಫುಲ್ ಕಾಣಿಸುತ್ತೆ ಬೆಟ್ಟದ ಮೇಲೆ ನಿಂತು ನೋಡಿದರೆ. ಫುಲ್ಲು ಲೈಟಿಂಗ್ಸ್ ಎಲ್ಲ ದೇವಸ್ಥಾನ ತುಂಬ ಯಾವಾಗಲೂ ಇದೇ ಥರ ಇರುತ್ತಂತೆ ಲೈಟಿಂಗ್ಸು. ಇದೇ ದೇವಸ್ಥಾನ, ನಾವು ಮೇಲಿಂದ ನೋಡ್ತಾ ಇದ್ದೀವಿ. ಚೆನ್ನಾಗಿದೆ ಅಲ್ಲ ವೀಣಾ? ನೋಡಿ ಕೊಪ್ಪಳ ಎಷ್ಟು ಚೆನ್ನಾಗಿದೆ ನೋಡ್ರಿ. ಬಂದು ಒಂದ್ಸರಿ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಒನ್ ಡೇ ಫುಲ್ಲು ಟೈಮ್ ಸ್ಪೆಂಡ್ ಮಾಡ್ಬೋದು. ಇದೇ ಊರಾ? ನಿನ್ನ ಹೆಸರು? ನಿಂದು? ಗೌತಮಿ. ಬರ್ತಾ ಇರ್ತೀರಾ ದೇವಸ್ಥಾನಕ್ಕೆ? ಓಕೆ. ಇಲ್ಲೇ ಓದ್ತಿರೋದಾ ಕೊಪ್ಪಳದಾಗ? ಇಲ್ಲ. ರೀ, ದರ್ಶನ ಹೇಗಾಯ್ತು ದೇವ್ರದ್ದು? ಚೆನ್ನಾಗಾಯ್ತಾ? ಅರಣಿ, ಗಿರೀಶ್, ಚೆನ್ನಾಗಾಯ್ತಲ್ಲ? ಅಮ್ಮ ಮೇಲೆ ಬೆಟ್ಟ ಹತ್ತಲಿಲ್ಲ, ಸುಸ್ತಾಯ್ತಂತ ಇಲ್ಲೇ ಕೂತಿದ್ದಾರೆ. ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯ್ತು. ನಿಮ್ಗೂ ಒಂದು ಚಾನ್ಸ್ ಸಿಕ್ತಂದ್ರೆ ಖಂಡಿತವಾಗಿ ಬಂದು ದರ್ಶನ ತಗೋ. ದೇವ್ರ ದರ್ಶನ ಪಡೀರಿ ಎಲ್ರು. ಹೋಗಣ್ರ? ಆಮಿ ಹುಷಾರು ಹುಷಾರು. ಎಲ್ಲಿಗೆ? ಕಡೆ ಬರಕ್ಕೆ ದೂರಿಂದ ಕಡೆ ಬರಕ್ಕೆ. ಅಲ್ಲೇನು ಅಲ್ಲೇನು ಅಷ್ಟೇ ಮಾಡಿ ಅಲ್ಲೇನು ಬರ್ಬೋದು. ಎಲ್ಲಿಗೆ ಅಲ್ಲಿ ಮತ್ತೆ ಅಲ್ಲೇ ಯಾವ ಬಂದೆ ಆರಾಮೈತ ಪ್ರಸಾದ ಮಾಡಿ ಗೊಬ್ಬರ ಬಂದಿದೆ.
ಏ ನಡ್ರಪ್ಪ. ಫ್ರೆಂಡ್ಸ್, ನಾವೀಗ ಪ್ರಸಾದ ತಗೊಂಡೋಗೋಣ ಅಂತ ಹಾಲ್ಗೆ ಬಂದಿದ್ದೀವಿ. ತುಂಬ ದೊಡ್ಡದಾಗಿದೆ, ನೋಡ್ಬೋದು ನೀವು. ಅದೇ ಥರ ತುಂಬ ಕ್ಲೀನಾಗಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಫ್ರೆಂಡ್ಸ್, ನೀವು ಒಂದ್ಸರಿ ಕೊಪ್ಪಳ ಗವಿಸಿದ್ದೇಶ್ವರ ಮಠಕ್ಕೆ ಬಂದು ವಿಸಿಟ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಇದನ್ನು ಎಷ್ಟು ಸರಿ ಹೇಳಿದ್ದೀನೋ ಏನೋ ಗೊತ್ತಿಲ್ಲ. ಬಂದು ಒಂದ್ಸರಿ ವಿಸಿಟ್ ಮಾಡಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಬಾಯ್. ಮತ್ತೆ ನಿಮಗೆ ನೆಕ್ಸ್ಟು ಬೇರೆ ವಿಡಿಯೋದೊಂದಿಗೆ ಮೀಟ್ ಆಗ್ತೀನಿ. ಬಾಯ್.